ನಮ್ಮ ಪ್ರೀತಿಯ ಶ್ರೋತೃಗಳೆಲ್ಲರಿಗೂ ನಮಸ್ಕಾರ. ನಿಮ್ಮಲ್ಲಿ ರಂಗಿತರಂಗ ಚಿತ್ರವನ್ನು ಮೆಚ್ಚಿದವರು ಸಾಕಷ್ಟು ಜನ ಇರಬೇಕಲ್ಲ. ಆ ಮನೆಯಲ್ಲಿ ಅಂಗಾರನ ಭೂತುಂಟು. ಆದ್ರೆ ಅವ ಸತ್ತ ಮೇಲೆ ಈ ಊರಲ್ಲಿ ವಿಚಿತ್ರವಾದ ಘಟನೆಗಳು ನಡೆದಿವೆ. 2015 ಜುಲೈ 3ಕ್ಕೆ ರಿಲೀಸ್ ಆದ ರಂಗಿತರಂಗ ಇನ್ನೂ ಥಿಯೇಟರ್ಗಳಲ್ಲಿ ಓಡ್ತಿರೋದು ಎಲ್ಲಾ ಫ್ಯಾನ್ಗಳಿಗೂ ಮತ್ತೆ ಚಿತ್ರ ತಂಡದವರಿಗೂ ಖುಷಿ ಕೊಟ್ಟ ಸಂಗತಿ. ಜೀವನ ಸಾವಿರ ಬಣ್ಣ ತುಂಬಿರೋ ಅದೇ ಖುಷಿಯನ್ನು ಹಂಚಿಕೊಳ್ತಾ ನಿರ್ದೇಶಕ ಅನೂಪ್ ಭಂಡಾರಿ ಅವರು ಇವಾಗ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ರಂಗಿತರಂಗನ ಮತ್ತೆ ರಿಲೀಸ್ ಮಾಡ್ತಾರಂತೆ ಕಣ್ರಿ. ಹೌದು, ಇದೇ ವರ್ಷದ ಜುಲೈ 1ಕ್ಕೆ ಚಿತ್ರದ ಇಂಟರ್ನ್ಯಾಷನಲ್ ರಿಲೀಸ್ ನ ಸಿಹಿ ಸುದ್ದಿ ನೀಡಿದ್ದಾರೆ ಅನೂಪ್. ನಂಗೇನು ಅರ್ಥ ಆಗ್ತಾ ಇಲ್ಲ. ಐ ಆಮ್ ಟೋಟಲಿ ಕನ್ಫ್ಯೂಸ್ಡ್. ನೀನೇನೋ ಆಟ ಆಡ್ತಾ ಇದೀಯ. ಈ ಮನೇಲೇನೋ ಇದೆ ಗೌತಮ್. ಪೊಲೀಸ್ ನಮ್ಮನ್ನು ಹುಡುಕ್ತಾ ಇದ್ದಾರೆ. ಆಡೆಡ್ ಮೈಲೇಜ್ ಅಂದ್ರೆ ಚಿತ್ರದಲ್ಲಿ ಸುಮಾರು 25 ಹೊಸ ಸೀನ್ ಗಳನ್ನ ಆಡ್ ಮಾಡಲಾಗಿದೆಯಂತೆ. ಹಾಗೆ ಕೆಲವು ಬೇಡವಾದ ಸೀನ್ ಗಳನ್ನ ಡಿಲೀಟ್ ಕೂಡ ಮಾಡಿದಾರಂತೆ. ಹಲಸಿನಣ್ಣು ಆಚೆಯಿಂದ ಮುಳ್ಮುಳ್ಳಾಗಿರ್ಬಹುದು, ಆದ್ರೆ ಅದ್ರ ಸಿಪ್ಪೆ ತೆಗೆದು ಒಳಗ್ ನೋಡಿದಾಗ ಏನ್ ಕಾಣುತ್ತೆ? ಮೃದುವಾದ ಹಣ್ಣು. ಫಸ್ಟ್ ಟೈಮ್ ನೋಡಕ್ಕಾಗದೆ ಇದ್ದವರೆಲ್ಲ ಇವಾಗ ಎಕ್ಸ್ಟ್ರಾ ಸೀನ್ ಗಳ ಜೊತೆ ಚಿತ್ರವನ್ನ ನೋಡಬಹುದು. ಮತ್ತೆ ಇವಾಗಲೇ ಚಿತ್ರವನ್ನ ನೋಡಿ ಮೆಚ್ಚಿದವರು ಆಡೆಡ್ ಸೀನ್ಸ್ ನೋಡಿ ಖುಷಿ ಪಡಬಹುದು. ಏನಂತೀರಾ? ಅಂದಾಗೆ ಚಿತ್ರ ನೋಡಿರೋ ನಮ್ಮ ಸ್ನೇಹಿತರಿಗೆಲ್ಲ ಒಂದು ಚಿಕ್ಕ ಪ್ರಶ್ನೆ. ಚಿತ್ರದಿಂದ ಯಾವ ಸೀನ್ ಗಳನ್ನ ಡಿಲೀಟ್ ಮಾಡಬಹುದು ಅಂತ ನಿಮ್ಗನ್ಸುತ್ತೆ? ನಮಗೆ ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ಸುದ್ದಿ ನಿಮ್ಗೆ ಖುಷಿ ಕೊಟ್ಟಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ಸ್ಯಾಂಡಲ್ವುಡ್ ಸೆಂಟ್ರಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದ್ರೆ ಈವಾಗ್ಲೇ ಮಾಡಿ.